ಮಳೆನೇ ನಿಲ್ತಲ್ರೋ ನಿಮ್ಗೆ ಹಚ್ಕೊಳ್ಳೋದ್ರೊಳಗೆ. ಮಳೆ ನಿಲ್ಲೋದು ಪುರ್ಸೊತ್ತಿಲ್ಲ, ಜನಗಳಿಗೆ ಅಷ್ಟು ಅರ್ಜೆಂಟ್ ಮಾಡ್ತಾರೆ. ನೀವೇ ಸಮಾಧಾನ ಇದೆ, ನೀವು ಅರ್ಜೆಂಟ್ ಆಗಿ ಹೋಯ್ತಾ ಇರೋದು. ಏನಿಲ್ಲ, ನಾವು ಶಾಂತ ರೀತಿಗೆ ಹೋಗ್ತಾ ಇದ್ದೀವಿ. ಚಿರನಿದ್ರೆ ಹೋಗ್ತೀಯ, ಇನ್ನು ಸೊಸೆ ಹತ್ರ ಬೈಬೇಕು, ಮಗಳು ಮದುವೆ ಮಾಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು. ಅವರೇ ಚಿರನಿದ್ರೆ ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕು ಅಂತ. ನೆಮ್ಮದಿ ನಿದ್ದೆ ಅಂದ್ರೆ ಚಿರನಿದ್ದೆಗಳು ನೆಮ್ಮದಿ ನಿದ್ದೆ ಬರ್ತದೆ. ಯಾವಾಗ ಸಾಯ್ತೀವಿ ಹೇಳಿ? ಈಗ ಡಿಕ್ಕಿ ಹೊಡೆದಿದ್ದೆ ಸಾಯ್ತಿದ್ದೆ ಅತ್ಲಾಗಿ. ನೀನೇ ಸಾಯ್ಕ, ನಾವೆಲ್ಲಿ ನಿನ್ನ ಮನೇಲಿ ಒಬ್ಬಳೇ ಸಾಯವ? ನಾವು ಬಂದು ಎಲ್ಲಿ ನೋಡೋಣ, ಒಟ್ಟಿಗೆ ಹೋಗೋ ನಡೆಯತ್ಲಾಗಿ. ನಾ ಬರಲ್ಲವ, ತುಂಬಾ ಆಸೆ ಇದೆ. ನಮ್ದಿನ ಭಾಳ ಕನ್ಸ್ಕೊಳ್ತೇವೆ. ಅದೇ ಬರೀ ಕನ್ಸು ಕಾಣೋದಿಲ್ಲ, ಈಡೇರುತ್ತೆ ಕಣೆ. ಕನ್ಸು ಕಾಣ್ಕೊಂತ ನಾನು ಜೀವನ ಪೂರ್ತಿ ಸಾಯೋದಕ್ಕೆ ಕನ್ಸ್ಕೊಂತ ಕುತ್ಕೊಂಡ್ರಾಗಿದ್ದೆ. ಈಡೇರುತ್ತೆ, ನಾನೇನ್ ಮಾಡೋಣ? ಸುಮ್ಮನೆ ಕನಸರ ಕಾಣ್ತೀನಿ. ಅದೇ ಕನ್ಸು ಮಾಡ್ಕೊಂಡು ಜೀವನ ಮಾಡೋದಲ್ಲ, ಕನ್ಸು ಮಾಡ್ಕೊಂಡ್ರೆ ಜೀವನ ಅನ್ನೋದು. ಮಾಡ್ಬಿಟ್ಟು ನಾಳೆ ಬಂಗಾರದಲ್ಲಿ ಹೋಗೋಣ. ಲಾಸ್ಟ್ ಏನ್ ಕನಸು ಕಾಣ್ತಿದ್ದೀನಿ, ನನಸು ಮಾಡ್ಬಿಡೆ. ನಡೆಯಲ್ಲ, ಹೋಗೋಣ. ಎಲ್ಲರೂ ಬ್ಯಾಂಕ್ ದರೋಡೆ ಮಾಡೋದಾದ್ರೆ ಹೋಗೋಣ. ಗಾಯ್ಸ್ ನೋಡಿ, ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲೇ ಬ್ಯಾಂಗ್ಳೂರಲ್ಲಿ. ಎಲ್ಲೇ ದರೋಡೆ ಆದ್ರೆ ಇವಳನ್ನೇ ಮತ್ತೆ ಎಳ್ಕೊಂಡು ಒಂದು ಜೈಲಲ್ಲಿ ಪುಕ್ಷಟ ಇಲ್ಲಾಂದ್ರೆ ಅಲ್ಲಿಗೆ ಮಾಡಬೇಕು. ಯಾವ ಪುಸ್ತಕ ಅನ್ನ ಸೊಸೈಟಿಗೆ ಸಾಕು, ನಮ್ಮ ಕತೆ ಜೈಲಿಗೆ ಬರಲ್ಲ ನಾವು. ಏನ್ ಮಾಡೋಣ? ಸೊಸೈಟಿ ಬರೀ ಅನ್ನ ಕೊಡ್ತಾರೆ, ಉಪ್ಪು ಖಾರ. ಸೊಸೈಟಿಯಲ್ಲಿ ಅನ್ನ ಕೊಟ್ಟರು ಉಪ್ಪು ಖಾರ ಎಲ್ಲ ಮಾಡ್ಕೊಂಡು ವ್ಯವಸ್ಥೆ ಮಾಡೋರ ಹುಳಿ ಎಣ್ಣೆ ಎಲ್ಲ ಅಂತ ಅಂತಾರೆ. ಬೇಳೆಕಾಳು ಮೋದಿಜಿ ಹೇಳಿದಾರೆ ಎಣ್ಣೆ ಬಳಸ್ಬಿಡ್ರಿ ಅಂತ. ಮತ್ತೆ ಇನ್ನೇನು ಏನು ಹಾಕ್ತೀಯಾ? ಹುಳಿ ಎಣ್ಣೆ ಹಾಕ್ತೀಯಾ? ಯಾವ ಎಣ್ಣೆನೂ ಹಾಕ್ಬಿಡ್ರಿ, ಬರೀ ಅನ್ನವನ್ನು ತಿನ್ಕೊಂಡ್ಬರ್ರಿ ಅಂತ. ಚಟ್ನಿ ಅನ್ನ ಮಾಡ್ತೀವಿ, ಚಟ್ನಿ ಅನ್ನ. ಅನ್ನ ತಿಳಿಸಾರು ಹಾಕ್ತಾರೆ. ತಿಳಿಸಾರಿಗೆ ನೀವು ನೋಡಿ, ಲಕ್ಷಾಂತರ ಜನಕ್ಕೆ ಅಡುಗೆ ಬೇಯಿಸ್ತಾರೆ, ಒಗ್ಗರಣೆ ಹಾಕ್ತಾರೆ ಸಾರಿಗೆ. ನಾವೀಗೇನಿಲ್ಲ, ಅನ್ನ ಮಾಡ್ತಾರೆ, ಒಬ್ಬರನ್ನೇ ಊರಲ್ಲೇ ಹಾಕ್ತಾರೆ. 400 ರೂಪಾಯಿ ಎಣ್ಣೆ ಹಾಕೋದು, ನಿಮಗೆ 180 ರೂಪಾಯಿ ಮುಂದೆ ಎಣ್ಣೆ ಕುಡಿಯೋಲ್ಲ. ಅದು ಈ ಕಡೆ ಇದಕ್ಕೆ ಹೊಂದ್ಕೊಂಡೆ. ನಮ್ಮ ಕಡೆಗೆ ನಮ್ಗೆ 180 ರೂಪಾಯಿ ಎಣ್ಣೆ ಅಡ್ಜಸ್ಟ್ ಆಗೋದು. ನಾವು ಕೊಬ್ಬರಣ್ಣೆ ತಿನ್ನಕ್ಕೆ ಆಗಲ್ಲ. ಅವ್ರಿಗೆ ಏನಿಲ್ಲ, ಇಲ್ಲೇ ಜನ ರಿಚ್ ಬಂದ್ರೆ ರಿಚ್ಚು. ಹೌದಿಲ್ಲ, ಪೂರ ಎಷ್ಟು ಬಂದ್ರೆ 400 ರೂಪಾಯಿ ಎಣ್ಣೆ ಬೆಳೆಸೋದು ಅಡುಗೆಗೆ. ಹೊಸಬಾಳು ಹೊಸ್ತಿಲಲ್ಲಿದೆ, ಕಡುಕಾವ ಹಸ್ತವಾಗಿದೆ, ಅನುಮಾನ ಹಾರಿ ಹೋಗಿದೆ, ಆಲಿಂಗನ ಹಾರವಾಗಿದೆ, ಸಿರಿದು ಶ್ರುತಿಗೆ ಸೇರುತ್ತಿದೆ, ಪ್ರೀತಿಗೆ ನಿನ್ನ ವಿಳಾಸವನ್ನ. ಸೊ ಫ್ರೆಂಡ್ಸ್, ನಾವು ಸೌತಡ್ಕ ಮುಗಿಸ್ಕೊಂಡು ಈಗ ಸುಬ್ರಹ್ಮಣ್ಯ ಎಂಟ್ರಿ ಕೊಡ್ತಾ ಇದ್ದೀವಿ. ಏನಂತೆ? ಸುಬ್ರಹ್ಮಣ್ಯ ಎಂಟ್ರಿ ಕೊಡ್ತಾ ಇದ್ದೀವಿ. ಈಗ ದರ್ಶನ ಕೊಡ್ತಾ ಇದ್ದೀವಿ. ಸೊ ಗಾಯ್ಸ್, ಒಳಗಡೆ ದರ್ಶನ ಆಯಿತು. ನಮ್ಮದು ಪಾಸ್ ಇರೋದಕ್ಕೆ ಬೇಗ ದರ್ಶನ ಆಯಿತು. ನನಗೆ ಬಂದಿಲ್ಲ ಅಂದರೆ ಏನಾಗುತ್ತೆ ಹೇಳು ಪ್ರಜು? ನನಗೆ ಬಂದಿಲ್ಲ ಅಂದರೆ ಏನಾಗುತ್ತೆ ಹೇಳು?
ನಾಗಣ್ಣ ಕಂಪ್ಕೊಂಡ್ ಬಸ್ ಬಸ್ ಈಗ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಈಗ ಯಾವ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ? ಸಮಾಧಾನ ಮಾಡ್ಕೊ. ಸೊ ಗಾಯ್ಸ್, ನಾವೀಗ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇನ್ನೇನು ನಮ್ಮ ನಡೆ ಊರಿನ ಕಡೆ ಹಾಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ದೇವರುಗಳು ಎಲ್ಲ ದೇವರ ಆಶೀರ್ವಾದ ನಿಮಗೂ ಸಹ ಇರಲಿ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ನನ್ನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ಗೈಸ್, ಎಲ್ಲ ದೇವಸ್ಥಾನ ನೋಡ್ಕೊಂಡ್ಬಂದ್ವಿ, ಚೆನ್ನಾಗಿತ್ತು. ನಿಮಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತಾ ನನ್ನ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆನ್ ಮಾಡಿಲ್ಲ ಕಣೆ. ಇಲ್ಲೇ ಅದು ದುಡ್ಡಿದ್ರೆ ಎಲ್ಲ ಆಗುತ್ತೆ. ನಾವು ಚಿಕ್ಕ ವಯಸ್ಸಿಂದ ಕಟ್ ಬರ್ತಾನೆ ಇದೀವಿ. ಯಾವುದೋ ಹುಡುಗಿ ಬಂದು ಕೊಡ್ತಾರ. ಈ ಕಡೆ ಇಲ್ಲಿಗೆ ನಮ್ಮ ಜರ್ನಿ ಮುಗೀತು. ಬಾಯ್ ಬಾಯ್. ದೇವರು ಎಲ್ಲರಿಗೂ ನಿಮಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ನನ್ನ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ನನ್ನ ಈ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. Thank you for watching. Bye. I never wanted anyone quite like this. I'm crazy, baby, crazy. Touch me once like this.